ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 59ನೇ ಸಿಸಿಎಚ್ ಕೋರ್ಟ್ನಲ್ಲಿ 14ನೇ ಆರೋಪಿ ಪ್ರದೋಷ್ ಸಲ್ಲಿಸಿದಂತಹ ಮಾಫಿ ಸಾಕ್ಷಿಯಾಗಿ ಪರಿಗಣಿಸಬೇಕು ಎನ್ನುವಂತಹ ಅರ್ಜಿಯ ವಿಚಾರಣೆ ನಡೀತಾ ಇದೆ. ಒಂದು ಕಡೆ ಪ್ರದೋಷ್ ಪರ ವಕೀಲರಾಗಿರುವಂತಹ ದಿವಾಕರ್ ತಮ್ಮ ವಾದವನ್ನ ಮಂಡಿಸ್ತಾ ಇದ್ರೆ, ಮತ್ತೊಂದು ಕಡೆ ದರ್ಶನ್ ಪರ ವಕೀಲರಾಗಿರುವಂತಹ ಹಶ್ಮತ್ ಪಾಷಾ ತಮ್ಮ ಪ್ರತಿವಾದವನ್ನ ಮಂಡನೆಯನ್ನ ಮಾಡ್ತಿದ್ದಾರೆ. ಪ್ರದೋಷ್ ಪರ ವಕೀಲರಾಗಿರುವಂತಹ ದಿವಾಕರ್ ಅವರು ಇವತ್ತು ಕೋರ್ಟ್ ಪ್ರದೋಷ್ ಹೇಳಿಕೆಗೆ ದಾಖಲು ಮಾಡೋದಕ್ಕೆ ಸಮಯವನ್ನ ನಿಗದಿ ಮಾಡೋದಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಆತನ ಹೇಳಿಕೆಯನ್ನ ಪಡೆಯೋದಕ್ಕೆ ಸಮಯ ನಿಗದಿ ಮಾಡಿ ಅಂತ ಕೋರ್ಟ್ನಲ್ಲಿ ಮನವಿಯನ್ನ ಮಾಡಿಕೊಂಡಿದ್ರೆ, ಇದಕ್ಕೆ ದರ್ಶನ್ ಪರ ವಕೀಲರಾಗಿರುವಂತಹ ಹಶ್ಮತ್ ಪಾಷಾ ಅವಕಾಶ ನೀಡಬಾರದು ಅಂತ ತಮ್ಮ ಪ್ರತಿವಾದವನ್ನ ಮಂಡಿಸುತ್ತಿದ್ದಾರೆ. ನಿನ್ನೆ ಕೋರ್ಟ್ ನೀಡಿರುವ ಆದೇಶದ ಪ್ರತಿ ನಮಗಿನ್ನೂ ಸಿಕ್ಕಿಲ್ಲ. ಆದೇಶದಲ್ಲಿ ಏನಿದೆ ಅನ್ನೋದನ್ನ ನಾವು ನೋಡಬೇಕು. ಮೇಲ್ಮನವಿಗೆ ಹೋದ್ರೆ ಆ ಅರ್ಜಿ ವಿಲೇವಾರಿವರೆಗೂ ಸಮಯ ನಿಗದಿ ಮಾಡದಂತೆ ದರ್ಶನ್ ಪರ ವಕೀಲರಾಗಿರುವಂತಹ ಹರ್ಷತ್ ಪಾಷಾ ತಮ್ಮ ಪ್ರತಿವಾದವನ್ನ ಮಂಡಿಸಿದ್ದಾರೆ. ಆದ್ರೆ ಪ್ರದೋಷ್ ಪರ ವಕೀಲರಾಗಿರುವಂತಹ ದಿವಾಕರ್ ಅವರು ಆದಷ್ಟು ಬೇಗ ಪ್ರದೋಷ್ ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳೋದಕ್ಕೆ ಕೋರ್ಟ್ ಆದೇಶವನ್ನ ನೀಡಬೇಕು, ಹೇಳಿಕೆಯನ್ನ ದಾಖಲಿಸೋದಕ್ಕೆ ಸಮಯವನ್ನ ನಿಗದಿ ಮಾಡಬೇಕು, ಇಲ್ಲ ಅಂದ್ರೆ ಅವರ ಮೇಲೆ ಪ್ರಭಾವ ಬೀರುವಂತಹ ಸಾಧ್ಯತೆ ಇದೆ ಎನ್ನುವಂತಹ ಮನವಿಯನ್ನ ಕೋರ್ಟ್ಗೆ ಸಲ್ಲಿಸಿದ್ದಾರೆ. ಇನ್ನು ಪ್ರದೋಷ್ ಹೇಳಿಕೆ ಸಾಕ್ಷಿ ಆಗುತ್ತಾ ಇಲ್ವಾ ಅನ್ನೋದನ್ನ ಪ್ರಾಸಿಕ್ಯೂಷನ್ ನಿರ್ಧರಿಸುತ್ತೆ. ಅವರು ಸಾಕ್ಷಿ ಅಲ್ಲ ಅಂದ್ರೆ ಆರೋಪಿಯಾಗಿಯೇ ಇರ್ತಾರೆ. ಮಾಫಿ ಸಾಕ್ಷಿ ಅರ್ಜಿಯನ್ನ ಪುರಸ್ಕರಿಸಿ ಹೇಳಿಕೆಯನ್ನ ದಾಖಲಿಸೋದಕ್ಕೆ ಒಂದು ಅವಕಾಶವನ್ನ ಕೊಡಿ. ಹೇಳಿಕೆಯನ್ನ ದಾಖಲಿಸಿದ ನಂತರ ಕ್ರಾಸ್ ಎಕ್ಸಾಮಿನೇಷನ್ ಅನ್ನ ಮಾಡಿ ಅಂತ ಪ್ರದೋಷ್ ಪರ ವಕೀಲರಾಗಿರುವಂತಹ ದಿವಾಕರ್ ತಮ್ಮ ವಾದವನ್ನ ಮಂಡಿಸುತ್ತಿದ್ದಾರೆ. ಆದ್ರೆ ದರ್ಶನ್ ಪರ ವಕೀಲರು ಇದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ನಿನ್ನೆ ಕೋರ್ಟ್ ನೀಡಿರುವಂತಹ ಆದೇಶದ ಪ್ರತಿ ನಮಗಿನ್ನೂ ಸಿಕ್ಕಿಲ್ಲ. ಹೈಕೋರ್ಟ್ ಮೊರೆ ಹೋಗೋದಾದ್ರೆ ಅದಕ್ಕೆ ಮತ್ತೆ ಸಮಯ ನಿಗದಿ ಆಗುತ್ತೆ. ಹಾಗಾಗಿ ಅಲ್ಲಿವರೆಗೂ ಹೇಳಿಕೆ ದಾಖಲಿಸೋದಕ್ಕೆ ಅವಕಾಶವನ್ನ ನೀಡಬಾರದು ಎನ್ನುವಂತಹ ಪ್ರತಿವಾದವನ್ನ ದರ್ಶನ್ ಪರ ವಕೀಲರು ಮಂಡಿಸುತ್ತಿದ್ದಾರೆ. ಹಾಗಾಗಿ ಪ್ರದೋಷ್ ಪರ ವಕೀಲರಾಗಿರುವಂತಹ ದಿವಾಕರ್ ಪ್ರದೋಷ್ ಇನ್ನು ಆರೋಪಿಯಾಗಿಯೇ ಕೋರ್ಟ್ ಮುಂದೆ ಹಾಜರುಪಡಿಸಲಾಗಿದೆ. ಅವರು ಸಾಕ್ಷಿಯನ್ನ ಹೇಳ್ತಾರೆ. ಮೊದಲಿಗೆ ಅವರ ಅರ್ಜಿಯನ್ನ ಪುರಸ್ಕರಿಸಿ, ಅದಾದ ನಂತರ ಅವರ ಹೇಳಿಕೆಯನ್ನ ದಾಖಲಿಸಿಕೊಳ್ಳಿ, ಅದಾದ ನಂತರ ಕ್ರಾಸ್ ಎಕ್ಸಾಮಿನೇಷನ್ ಅನ್ನ ಮಾಡಿ ಎನ್ನುವಂತಹ ಮನವಿಯನ್ನ ಪ್ರದೋಷ್ ಪರ ವಕೀಲರು ಮನವಿಯನ್ನ ಮಾಡಿಕೊಳ್ತಿದ್ದಾರೆ. ಅವರು ಸಾಕ್ಷಿ ಅಲ್ಲ ಅಂದ್ರೆ, ಇಫ್ ಇನ್ ಕೇಸ್ ಅವರ ಹೇಳಿಕೆಯನ್ನ ದಾಖಲಿಸಿಕೊಂಡ ನಂತರ ಕ್ರಾಸ್ ಎಕ್ಸಾಮಿನೇಷನ್ ಆದ ನಂತರ ಅದ್ಯಾವುದು ಸತ್ಯ ಅಲ್ಲ ಅಂದ್ರೆ, ಸಾಕ್ಷಿ ಅಲ್ಲ ಅಂದ್ರೆ ಅವರು ಆರೋಪಿಯಾಗಿಯೇ ಇರ್ತಾರೆ. ಆದ್ರೆ ದಯವಿಟ್ಟು ಅವರ ಹೇಳಿಕೆಯನ್ನ ದಾಖಲಿಸಿಕೊಳ್ಳೋದಕ್ಕೆ ಒಂದು ಅವಕಾಶವನ್ನ ನೀಡಿ, ಅವರ ಹೇಳಿಕೆಯನ್ನ ದಾಖಲಿಸಿಕೊಳ್ಳೋದಕ್ಕೆ ಸಮಯವನ್ನ ನಿಗದಿ ಮಾಡಿ. ಈಗಾಗಲೇ ಪ್ರಾಸಿಕ್ಯೂಷನ್ ಕೂಡ ಮಾಫಿ ಸಾಕ್ಷಿಗೆ ಸಮ್ಮತಿಯನ್ನ ನೀಡಿದೆ, ಒಪ್ಕೊಂಡಿದೆ. ಸರ್ಕಾರದ ಪರ ವಕೀಲರು ಕೂಡ ಇದಕ್ಕೆ ಒಪ್ಕೊಂಡಿದ್ದಾರೆ. ಹಾಗಾಗಿ ದಯವಿಟ್ಟು ದಿನಾಂಕವನ್ನ ನಿಗದಿ ಮಾಡಿ, ಇದನ್ನ ಮತ್ತೆ ಮುಂದೂಡಬೇಡಿ ಅಂತ ಕೋರ್ಟ್ನಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈಗಾಗಲೇ ಪ್ರದೋಷ್ ಸಲ್ಲಿಸಿರುವಂತಹ ಮಾಫಿ ಸಾಕ್ಷಿ ಅರ್ಜಿಯನ್ನ ಪ್ರಾಸಿಕ್ಯೂಷನ್ ಕೂಡ ಒಪ್ಕೊಂಡಿದೆ. ಪ್ರದೋಷ್ ಹೇಳಿಕೆ ದಾಖಲಿಸುವ ಮುನ್ನ ಬ್ರೀತಿಂಗ್ ಟೈಮ್ ಅನ್ನ ಕೊಡಬೇಕು, ಹೀಗಂತ ದರ್ಶನ್ ಪರ ವಕೀಲರಾಗಿರುವಂತಹ ಹಶ್ಮತ್ ಪಾಷಾ ಕೋರ್ಟ್ನಲ್ಲಿ ತಮ್ಮ ಪ್ರತಿವಾದವನ್ನ ಮಂಡಿಸುತ್ತಿದ್ದಾರೆ. ಅಂದ್ರೆ ನಿನ್ನೆ ಕೋರ್ಟ್ ನೀಡಿರುವಂತಹ ಆದೇಶದ ಪ್ರತಿ ನಮಗಿನ್ನೂ ಸಿಕ್ಕಿಲ್ಲ. ಆ ಆದೇಶದಲ್ಲಿ ಏನೆಲ್ಲ
ಅಂಶಗಳನ್ನ ಉಲ್ಲೇಖಿಸಿದ್ದಾರೆನ್ನುವ ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಹಾಗಾಗಿ ನಮಗೆ ಸ್ವಲ್ಪ ಸಮಯಾವಕಾಶವನ್ನ ನೀಡಬೇಕು ಅಂತ ದರ್ಶನ್ ಪರ ವಕೀಲರು ತಮ್ಮ ಪ್ರತಿವಾದವನ್ನ ಮಂಡಿಸುತ್ತಿದ್ದಾರೆ. ನಿನ್ನೆಯೇ ಆದೇಶವನ್ನ ಹೈಕೋರ್ಟ್ನಲ್ಲಿ ಪ್ರಶ್ನಿಸುವ ಬಗ್ಗೆ ಹಷ್ಮತ್ ಪಾಷಾ ಕೋರ್ಟ್ಗೆ ಹೇಳಿಕೆಯನ್ನ ಕೂಡ ನೀಡಿದ್ರು. ಪ್ರದೋಷ್ ಹೇಳಿಕೆ ದಾಖಲಿಸುವ ಮುನ್ನ ನಮಗೆ ಸ್ವಲ್ಪ ಸಮಯ ಬೇಕು, ಬ್ರೀತಿಂಗ್ ಟೈಮ್ ಬೇಕು ಅನ್ನುವಂತಹ ಮನವಿಯನ್ನ ಕೋರ್ಟ್ಗೆ ಮಾಡಿಕೊಂಡಿದ್ದಾರೆ. ಇನ್ನು ಪ್ರದೋಷ್ನ ಜೈಲಿನಲ್ಲೇ ಪ್ರತ್ಯೇಕವಾಗಿ ಇರಿಸಬೇಕು, ಪ್ರದೋಷ್ಗೆ ಜೈಲಿನಲ್ಲಿ ಭದ್ರತೆಯನ್ನ ನೀಡಬೇಕು ಅಂತ ಪ್ರದೋಷ್ ಪರ ವಕೀಲರಾಗಿರುವಂತಹ ದಿವಾಕರ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ಪ್ರದೋಷ್ ಸಲ್ಲಿಸಿರುವಂತಹ ಮಾಫಿ ಸಾಕ್ಷಿ ಅರ್ಜಿಯನ್ನ ಪರಿಗಣಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರದೋಷ್ ಪರ ವಕೀಲರಾಗಿರುವಂತಹ ದಿವಾಕರ್, ದರ್ಶನ್ ಪರ ವಕೀಲರಾಗಿರುವಂತಹ ಹಷ್ಮತ್ ಪಾಷಾ ಇವರಿಬ್ಬರ ವಾದ ಪ್ರತಿವಾದ 59ನೇ ಸಿಸಿಎಚ್ ಕೋರ್ಟ್ನಲ್ಲಿ ನಡೀತಾ ಇದೆ. ಒಂದು ಕಡೆ ಪ್ರದೋಷ್ ಪರ ವಕೀಲರು ಅವರ ಹೇಳಿಕೆಯನ್ನ ದಾಖಲಿಸಿಕೊಳ್ಳೋದಕ್ಕೆ ಒಂದು ಅವಕಾಶ ಕೊಡಿ, ಅದಕ್ಕೆ ಸಮಯ ನಿಗದಿ ಮಾಡಿ. ಈಗಾಗಲೇ ಪ್ರಾಸಿಕ್ಯೂಷನ್ ಕೂಡ ಒಪ್ಕೊಂಡಿದೆ ಅವರ ಹೇಳಿಕೆಯನ್ನ ದಾಖಲಿಸಿಕೊಳ್ಳೋದಕ್ಕೆ. ಹಾಗಾಗಿ ಮೊದಲಿಗೆ ಅವರ ಹೇಳಿಕೆಯನ್ನ ದಾಖಲಿಸಿಕೊಂಡು ಅದಾದ ನಂತರ ಕ್ರಾಸ್ ಎಕ್ಸಾಮಿನೇಷನ್ ಮಾಡಿ. ಅವರಿನ್ನೂ ಆರೋಪಿಯಾಗಿ ಇದ್ದಾರೆ. ಕ್ರಾಸ್ ಎಕ್ಸಾಮಿನೇಷನ್ ಆದ ನಂತರ ಇದು ಸತ್ಯ ಅಲ್ಲ ಅನ್ನೋದಾದ್ರೆ ಅವರು ಆರೋಪಿಯಾಗಿಯೇ ಉಳ್ಕೊಳ್ತಾರೆ. ಹಾಗಾಗಿ ಮೊದಲಿಗೆ ನಮಗೆ ಹೇಳಿಕೆಯನ್ನ ದಾಖಲಿಸೋದಕ್ಕೆ ಅವಕಾಶವನ್ನ ನೀಡಬೇಕು, ಎಂದೇ ಸಮಯವನ್ನ ನಿಗದಿ ಮಾಡಬೇಕು ಅನ್ನುವಂತಹ ವಾದವನ್ನ ಮನವಿಯನ್ನ ಕೋರ್ಟ್ನಲ್ಲಿ ಮಾಡ್ಕೊಳ್ತಿದ್ದಾರೆ. ಆದ್ರೆ ಮತ್ತೊಂದು ಕಡೆ ದರ್ಶನ್ ಪರ ವಕೀಲರು ಇದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಪ್ರದೋಷ್ ಮಾಫಿ ಸಾಕ್ಷಿ ಅರ್ಜಿಯನ್ನ ಪರಿಗಣಿಸಬಾರದು. ನಿನ್ನೆ ಕೋರ್ಟ್ನಲ್ಲಿ ವಿಚಾರಣೆ ಆಗಿದೆ. ಕೋರ್ಟ್ನಲ್ಲಿ ಆಗಿರುವಂತಹ ಆದೇಶದ ಪ್ರತಿ ನಮಗಿನ್ನೂ ಸಿಕ್ಕಿಲ್ಲ, ನಮಗಿನ್ನೂ ಯಾವುದೇ ರೀತಿಯ ಸರಿಯಾದ ಮಾಹಿತಿ ಇಲ್ಲ. ನಾವು ಹೈಕೋರ್ಟ್ನಲ್ಲಿ ಇದನ್ನ ಪ್ರಶ್ನಿಸಬೇಕು ಅಂತ ಅನ್ಕೊಂಡಿದ್ದೀವಿ ಅನ್ನೋದನ್ನ ನಿನ್ನೆಯೇ ಕೋರ್ಟ್ನಲ್ಲಿ ದರ್ಶನ್ ಪರ ವಕೀಲರು ತಿಳಿಸಿದ್ರು. ಹಾಗಾಗಿ ನಾವು ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೆ ನಮಗೆ ಆದೇಶದ ಪ್ರತಿ ಬೇಕಾಗುತ್ತೆ, ಅದಕ್ಕೆ ಕಾಲಾವಕಾಶ ತೆಗೆದುಕೊಳ್ಳುತ್ತೆ. ಅಲ್ಲಿವರೆಗೂ ಹೇಳಿಕೆಯನ್ನ ದಾಖಲಿಸೋದಕ್ಕೆ ಅವಕಾಶವನ್ನ ನೀಡಬೇಡಿ ಎನ್ನುವಂತಹ ಮನವಿಯನ್ನ ದರ್ಶನ್ ಪರ ವಕೀಲರಾಗಿರುವಂತಹ ಹಷ್ಮತ್ ಪಾಷಾ ಕೋರ್ಟ್ನಲ್ಲಿ ತಮ್ಮ ಪ್ರತಿವಾದದ ಮೂಲಕ ಮನವಿಯನ್ನ ಮಾಡಿಕೊಳ್ತಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.